ಹರೀಶ್ ರಾಣಾ ಅವರಿಗೆ ಅಂತಿಮ ವಿದಾಯ. ಭಾರತದ ಮೊದಲ ನಿಷ್ಕ್ರಿಯ ದಯಾಮರಣ, ಸುಪ್ರೀಂ ಕೋರ್ಟ್ ಅನುಮೋದನೆ. ಭಾನುವಾರ ಬೆಳಗ್ಗೆ ಅವರನ್ನು ದೆಹಲಿಯ ಏಮ್ಸ್ಗೆ ಕರೆದೊಯ್ಯುವ ಮೊದಲು ಕುಟುಂಬವು ಭಾವನಾತ್ಮಕ ವಿದಾಯ ಹೇಳಿತು. 2013ರ ಅಪಘಾತದ ನಂತರ ಹರೀಶ್ ರಾಣಾ ಅವರು ಕೋಮಾ ಸ್ಥಿತಿಯಲ್ಲಿದ್ದರು. ಮಾರ್ಚ್ 11, 2026ರಂದು ಸುಪ್ರೀಂ ಕೋರ್ಟ್ ಭಾರತದ ಮೊದಲ ನಿಷ್ಕ್ರಿಯ ದಯಾಮರಣವನ್ನು ಅನುಮೋದಿಸಿತು. ಎಲ್ಲರನ್ನೂ ಕ್ಷಮಿಸಿ, ಈಗ ಹೊರಡುವ ಸಮಯ, ಸರಿಯೇ? ಹರೀಶ್ ರಾಣಾ ಅವರನ್ನು ದೆಹಲಿಯ ಏಮ್ಸ್ಗೆ ಕರೆತರಲಾಗಿದೆ. ಅವರ ಜೀವ ರಕ್ಷಕ ವ್ಯವಸ್ಥೆಯನ್ನು ತೆಗೆದುಹಾಕಲಾಗುತ್ತದೆ. ಒಂದು ಕುಟುಂಬದ 13 ವರ್ಷಗಳ ಭರವಸೆ, ಪ್ರಾರ್ಥನೆ ಮತ್ತು ತ್ಯಾಗ ಇಂದು ಕೊನೆಗೊಳ್ಳುತ್ತಿದೆ. ಅವರು ಎಂದಿಗೂ ಎಚ್ಚರಗೊಳ್ಳುವುದಿಲ್ಲ ಎಂದು ತಿಳಿದಿದ್ದರೂ ಅವರನ್ನು ದಣಿವರಿ ಇಲ್ಲದೆ ನೋಡಿಕೊಂಡ ಅವರ ಹೆತ್ತವರಿಗೆ ಹೃದಯವಿದ್ರಾವಕ ಕ್ಷಣ. ಓಂ ಶಾಂತಿ. ಕ್ಷಣ ಕ್ಷಣದ ಸುದ್ದಿಗಾಗಿ MMK TV ಕನ್ನಡ ಸಬ್ಸ್ಕ್ರೈಬ್ ಮಾಡಿ.